ನಮಸ್ಕಾರ. ನನ್ನ ಹೆಸರು ದೇವದಾಸ್ ಕೆ ಅಂತೇಳಿ, ಜಿಲ್ಲಾ ಸಂಘಟನಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ DSS ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು, ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತನಾಗಿಯೂ ಕೂಡ ಸತತ 2004ರಿಂದ ಕೂಡ ಕೆಲಸ ಮಾಡ್ತಾ ಬಂದಿದೆ. ಬಂಧುಗಳೇ, ಇವತ್ತು ಪತ್ರಿಕಾ ಮಾಧ್ಯಮದವರ ಮುಂದೆ ಬಂದ ಕಾರಣವೇನೆಂದರೆ, ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ಇವತ್ತು ಮಹಿಳಾ ಮೀಸಲಾತಿಯಲ್ಲಿ ನಮಗೆ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಇವತ್ತು ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ವಿ. ಯಾಕಂದರೆ ಇವತ್ತು 2004ರಿಂದ ಇಲ್ಲಿಯವರೆಗೂ ಸಂತೋಷ್ ಸಾಹೇಬರ ಜೊತೆಗೆ, ಅದೇ ರೀತಿಯಾಗಿ ತುಕಾರಾಮ್ ಸಾಹೇಬರ ಜೊತೆಗೆ ಸಂತೋಷ್ ಸಾಹೇಬರ ಮಾರ್ಗದರ್ಶನ, ತುಕಾರಾಮ್ ಸರ್ ಅವರ ಮಾರ್ಗದರ್ಶನ, ಅವರಿಬ್ಬರ ಮಾರ್ಗದರ್ಶನದಲ್ಲಿ ಇವತ್ತು ಅನ್ನಪೂರ್ಣ ತುಕಾರಾಮ್ ಮೇಡಮ್ ಅವರು ಕೆಲಸ ಮಾಡ್ತಾ ಇವತ್ತೇನು ಯಾವುದೇ ಎಲೆಕ್ಷನ್ಗಳಲ್ಲಿ ನಮಗೆ ಗೆಲುವು ಸಿಗ್ತದೆ ಅಂದರೆ ಮೇಡಮ್ ಅವರು ಕೂಡ ಇವತ್ತು ಹಳ್ಳಿಗೆ ತಿರುಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ತುಕಾರಾಮ್ ಸಾಹೇಬರು ಹಳ್ಳಿಗೆ ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಆಮೇಲೆ ಆರೋಗ್ಯ ಜಿಲ್ಲಾ ಕ್ಲಿನಿಕ್ ಆಂಬುಲೆನ್ಸ್ಗಳು ಕೂಡ ಇವತ್ತು ಸಾಹೇಬರ ಮಾರ್ಗದರ್ಶನದಲ್ಲಿ, ನಮ್ಮ ಸಂತೋಷ್ ಸಾಹೇಬರ ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ತುಕಾರಾಮ್ ಸಾಹೇಬರು ಇಡೀ ನಮ್ಮ ದಲಿತರಿಗಾಗಲಿ, ಹಿಂದುಳಿದರಾಗಲಿ, ಅಲ್ಪಸಂಖ್ಯಾತರಿಗಾಗಲಿ ಯಾವತ್ತು ಎಲ್ಲೇನ ಅನ್ಯಾಯ ಆಯ್ತದೆ ಅಂದರೆ ಫಸ್ಟ್ ನಿಂದಿರೋದೇ ತುಕಾರಾಮ್ ಸಾಹೇಬರು. ಸಂತೋಷ್ ಲಾಡು ಇವತ್ತು ನಮಗೆ ಒಳ್ಳೆ ಇಬ್ಬರನ್ನ ಶಾಸಕರನ್ನ ಇವತ್ತು ನಮಗೆ ಕೊಟ್ಟೋಗಿದ್ದಾರೆ. ಯಾಕಂದರೆ ಸಂತೋಷ್ ಸಾಹೇಬರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಬಸವಣ್ಣನವರ ಮತ್ತು ಗೌತಮ್ ಬುದ್ಧ ಅವರ ಆದರ್ಶಗಳನ್ನು ಇಟ್ಟುಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಅಂಥ ಸಂತೋಷ್ ಸಾಹೇಬರು ನಮಗೆ ಇಡೀ ತಾಲೂಕಿನಲ್ಲಿ ಇಬ್ಬರು ಶಾಸಕರನ್ನು ನಮಗೆ ಕೊಟ್ಟೋಗಿದ್ದಾರೆ. ಅವರಿಗೆ ಧನ್ಯವಾದಗಳು. ಯಾಕಂದರೆ ಅವರ ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನಲ್ಲಿ ನಮಗೆ ಕಾರ್ಯಕರ್ತರನ್ನು ಬೆಳೆಸೋಕ್ಕಾಗಲಿ, ಒಂದು ಹುಟ್ಟಾಕಕ್ಕಾಗಲಿ ಅವರ ಮಾರ್ಗದರ್ಶನ ಬಹಳ ಮುಖ್ಯ. ಅದೇ ರೀತಿಯಾಗಿ ನಾವು ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ 2004ರಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ಸನ್ನು ಸತತವಾಗಿ ಗೆಲ್ಲಿಸ್ಕೊಂತ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ರೆಡ್ಡೇರ್ ಆಗಲಿ ಯಾರೇ ಆಗಲಿ ಬಂದರೂ ಕೂಡ ಇವತ್ತು ನಾವು ಯಾವುದೇ ಕಾರಣಕ್ಕೆ ನಮ್ಮ ಕ್ಷೇತ್ರ ಬಿಟ್ಕೊಟ್ಟಿಲ್ಲ. ನಮ್ಮ ಜನಗಳು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ಗೆ. ಇವತ್ತು ಅವರು ಜನಗಳು ಆಶೀರ್ವಾದ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಕೆಲಸಗಳು ನಮ್ಮ ಮೇಡಮ್ ಅವರು ಮಾಡಬಹುದು. ಯಾಕಂದರೆ ಅವರು ಗ್ರಾಜ್ಯುಯೇಟ್ ಅದಾರ, ಪದವೀಧರರು ಅದಾರ. ಅವರಿಗೆ ನಮ್ಮ ಹಳ್ಳಿಗಳಲ್ಲಿ ಮನೆಗೂ ಇಂಥವರೇ ಈ ಕುಟುಂಬನೇ ಬರ್ತಂದಿದೆ ಅಂತ ಐತೆ ಅಂತೇಳಿ, ಆಮೇಲೆ ಅವರು ಹೆಚ್ಚಿಗೆ ಶಿಕ್ಷಣಕ್ಕೆ ಒತ್ತು ಕೊಡ್ತಿದ್ದಾರೆ ನಮ್ಮ ಮೇಡಮ್ ಅವರು. ಅದಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಒಳ್ಳೆ ಒತ್ತು ಕೊಟ್ಟಂಗೆ ಆಗ್ತದೆ. ಇಡೀ ರಾಜ್ಯದಲ್ಲಿ ಅವ್ರು ತಿರುಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಪಡ್ತಕ್ಕಂಥ ಕೆಲಸ ಮಾಡ್ತಾರೆ. ದಯವಿಟ್ಟು ನೀವು ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು, ಇಲ್ಲಾಂದರೆ ಮುಂದೆ ನಾವು ಹೋರಾಟಗಳನ್ನು ಮಾಡಬೇಕಾಗತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡದೆ ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ತಮ್ಮಲ್ಲಿ ಒಕ್ಕಲಿನಿಂದ ಕೈ ಮುಗಿದು ಕೇಳ್ಕೊಡ್ತೇನೆ. ಜೈ ಭೀಮ್, ಜೈ ಕರ್ನಾಟಕ.